ಐ ನಿನ್ನೆ ರಾತ್ರಿ 4:30 ಏನೋ ಆಯಿತು ನಂಗೆ ರೀಚ್ ಆಗಲಿಕ್ಕೆ. ಸೊ ತುಂಬ ಆರಾಮಾಗಿ ಬಂದೆ ನಾನು. ಸುಮಾರು ಬ್ರೇಕೆಲ್ಲ ಜಾಸ್ತಿ ತೊಗೊಂಡೆ. ಕೆಲವೊಂದೆಲ್ಲ ಲೈಕ್ ರೆಗ್ಯುಲರ್ ಬಂಕ್ಗಳಿದ್ದಾವೆ ನನ್ನ ಪೆಟ್ರೋಲ್ ಹಾಕಲು. ಅದು ಸ್ವಲ್ಪ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡಿದೆ. ಗಂಟೆಲ್ಲ ಒಂಥರ ಆಗಿಬಿಟ್ಟಿದೆ. ಸೊ ತುಂಬ ದಿನದಿಂದ ಮಾರ್ಕೆಟ್ ಕೂಡ ತುಂಬ ಫ್ಲಕ್ಚುಯೇಷನ್ ಆಗ್ತಾಯಿತ್ತು. ಸೊ ಅದಕ್ಕೆ ನಾನು ಬೇರೆ ಒಂದು ಸ್ಟ್ರಾಟಜಿನ ಇದು ಮಾಡಿದ್ದೆ. ಸೊ ಇವತ್ತೇನೋ ವರ್ಕೌಟ್ ಆಯಿತು ನನಗೆ. ನಾನು ಇನ್ವೆಸ್ಟ್ ಮಾಡಿದ್ದು 3700 800, ಬಟ್ ನನಗೆ 1600 ಏನೋ ಪ್ರಾಫಿಟ್ ಆಯಿತು ಅನಿಸುತ್ತೆ. ಮೋಸ್ಟ್ಲಿ ನಾನು ಮರ್ತೋಗಿದೆ. 1600 ಅನಿಸುತ್ತೆ ಮೋಸ್ಟ್ಲಿ. ಬಟ್ ಎಲ್ಲ ಕಟ್ಟೆಗೆ ಅಟ್ಲೀಸ್ಟ್ ನಂಗೆ ಒಂದು 1500 ಆದರೂ ಬರುತ್ತೆ. ಸೊ ಇದೊಂದು ಇನ್ವೆಸ್ಟ್ಮೆಂಟ್ ಕಡಿಮೆ ಬೇಕಾಗುತ್ತೆ ಇದಕ್ಕೆ, ಬಟ್ ರಿಸ್ಕ್ ಇರುತ್ತೆ. ಸೊ ಇದರಲ್ಲಿ ನಾನು ಮಾಡಿರೋದು ಆಪ್ಷನಲ್ಲಿ. ಸೊ ನೋಡಬೇಕಿದು ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫ್ಯೂಚರಲ್ಲಿ ನಾಳೆನೂ ಕೂಡ ನೋಡಬೇಕು ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇನ್ ಕೇಸ್ ಏನಾದ್ರು ಇದು ಕ್ಲಿಕ್ ಆಗಿಬಿಟ್ರೆ ನನಗೆ ಬೇಜಾನ್ ದುಡ್ಡು ಮಾಡ್ಕೊಂಡ್ಬಿಡ್ತೀನಿ ನಾನು ಅಷ್ಟೇ. ನೋಡೋಣ ಹೆಂಗೆ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿನ್ನೆ ನೈಟ್ ಟ್ರಾವೆಲ್ದು ಒಂದಿಷ್ಟು ವೀಡಿಯೋ ಕ್ಲಿಪ್ಪನ್ನು ತೊಗೊಂಡಿದ್ದೀನಿ. ಸೊ ಅದನ್ನು ತೋರಿಸ್ತೀನಿ. ರಿಟರ್ನ್ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಇವಾಗ. ಹಾವೇರಿಯಿಂದ ಅದೇ ಫಸ್ಟ್ ಟೋಲ್ ಸಿಗುತ್ತಲ್ಲ ಬೆಳಿಗ್ಗೆ ಅಂತ ಏನಿದೆ, ಆ ಟೋಲ್ ಹತ್ರ ಇದ್ದೀನಿ. 12 ಗಂಟೆ ಆಗಿದೆ ಇವಾಗ. ಸೊ ಇಲ್ಲಿ ದುರ್ಗ ತನಕ ನನಗೆ ರೋಡ್ ಚೆನ್ನಾಗಿ ಸಿಗುತ್ತೆ. ಸೊ ನಾನು ಇಲ್ಲಿ ಕವರ್ ಮಾಡ್ಕೊಂಡ್ಬಿಡ್ತೀನಿ. ಆಲ್ಮೋಸ್ಟ್ ಲೈಕ್ 130 to 150 160 ಕವರ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ರೋಡ್ ಚೆನ್ನಾಗಿರೋದಕ್ಕೆ. ದುರ್ಗ ದಾಟಿದ ಮೇಲೆ ಮತ್ತು ದುರ್ಗ ದಾಟಿದ ಮೇಲೆ ಒಂದು ಸ್ವಲ್ಪ ಪರವಾಗಿಲ್ಲ. ತುಮಕೂರು ದಾಟಿದ ಮೇಲೆ ಅಂತೂ ತುಂಬ ವೆಹಿಕಲ್ ಮೂವ್ಮೆಂಟು ಕೂಡ ಜಾಸ್ತಿ ಇರುತ್ತೆ. ಸೊ ಅಷ್ಟೊಂದು ಕವರ್ ಮಾಡೋಕ್ಕಾಗಲ್ಲ. ಆಮೇಲೆ ಸ್ವಲ್ಪ ಟಯರ್ಡು ಆಗಿರುತ್ತೆ. ಸೀಬರ್ಡ್ ನೋಡ್ದು ಒಂದು ಬಸ್ ಹೋಗ್ತಾ ಇದೆ ನೋಡಿ. ಐ ಥಿಂಕ್ ಗೋಲ್ಡ್ ಕ್ಲಾಸ್ ಏನೋ ಅನ್ಸುತ್ತೆ. VRN ಇದೇ ಥರ ಬಸ್ ಈಗ ಜಸ್ಟ್ ಒಂದು VRN ನೋಡ್ಬೋದು. ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದು ವಾರ ಏನಾದರೂ ಈ ಎಲ್ಲ ಡ್ರೈವರ್ಗಳು ಸ್ಟ್ರೈಕ್ ಮಾಡಿದ್ರೆ ಹೆಂಗಾಗ್ಬೋದು ಸಿಚುವೇಶನು. ಸಖತ್ತಾಗಿದೆ ಬಸ್ಸು. ಮೊನ್ನೆ ನಾನು ಲೈಕ್ ಲಾಸ್ಟ್ ಫ್ರೈಡೇ ನಾನು ಬೆಂಗಳೂರಿಂದ ಮನೆಗೆ ಬರ್ತಾ ಯಾರೊಬ್ಬರು ಇಂದೋರು ಅವರು ಸಿಕ್ಕಿದ್ರು ನನಗೆ. ಸೊ ಅವರು ನನ್ನ S24 ಅಲ್ಟ್ರಾದಲ್ಲಿ ಮೂನನ್ನು ಫೋಟೋ ತೆಗೆದು ತೋರಿಸಿದ್ರು. ಈಗ ನಾನು ಮತ್ತೆ ತೋರಿಸ್ತೀನಿ. ನಾನು ಹಿಂಗೆ ಕ್ಲೀನಾಗಿ ಗೊತ್ತಾಗುತ್ತೆ ಮೂನ್ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಚೆನ್ನಾಗಿರ್ತವೆ ನೋಡಲಿಕ್ಕೆ. ನೋಡಿ ತೋರಿಸ್ತೀನಿ, ಝೂಮ್ ಮಾಡಿ ತೋರಿಸ್ತೀನಿ. ಇವಾಗ ಅಷ್ಟು ದೂರ ಇದೆಯಲ್ವಾ, ಇದನ್ನು ಝೂಮ್ ಮಾಡ್ಬೋದು. ಏನೋ ಇದಾಗಿದೆ ಅನ್ಸುತ್ತೆ ಮೋಸ್ಟ್ಲಿ. ಇನ್ನೊಂದ್ಸಲ ಟ್ರೈ ಮಾಡೋಣ ಮತ್ತೆ. ಇನ್ನೊಂದ್ಸಲ ಟ್ರೈ ಮಾಡ್ತಾ ಇದ್ದೀನಿ ಈಗ. ವೀಡಿಯೋದಲ್ಲೇನೂ ಕ್ಲೀನಾಗಿ ಬರ್ತಾಯಿಲ್ಲ ಅದು. ಅದಕ್ಕೊಂದು ಫೋಟೋ ತೆಗ್ದೀನಿ ನಾನು. ಫೋಟೋನ ಅಪ್ಲೋಡ್ ಮಾಡ್ತೀನಿ ನಾನು.
ಈ ಹೆವಿ ಲಾರಿಗಳಿಗೆಲ್ಲ ಎಷ್ಟು ಕಷ್ಟ ಇರುತ್ತೆ ನೋಡಿ. ಒಂದು ಗಾಡಿ ಲೆಂತ್ ಇರುತ್ತೆ, ಕಾರ್ ಓಡಿಸ್ದಂಗೆ ಆಗಿರಲ್ಲ, ತುಂಬ ವೇಟ್ ಇರುತ್ತೆ. ನೋಡಲು ಒಬ್ಬ ಏನೋ ಸರ್ಕಸ್ ಮಾಡ್ತಾವೆ ನಾನು. ನಿನ್ನೆ ನೈಟ್ ರಿಟರ್ನ್ ಬೆಂಗಳೂರು ಬರ್ತಾ ತಾರಗೋಡಲ್ಲೇ ಒಂದಿಷ್ಟು ಥಿಂಗ್ಸೆಲ್ಲ ತೊಗೊಂಡಿದ್ದೆ. ನಮಗೆ ಲೈಕ್ ಬ್ರೇಕ್ ಎಲ್ಲ ಬೇಕಾಗೋದು, ಕೋಲ್ಡ್ ಡ್ರಿಂಕ್ಸು ಪ್ಲಸ್ ಏನೋ ತಿನ್ನೋಕ್ಕೆ ಸ್ನ್ಯಾಕ್ಸ್ ಎಲ್ಲ ತೊಗೋತಾ ಇದ್ದೆ. ಸೊ ಅಲ್ಲಿಗೆ ಅವಾಗ ಆ ಹುಡುಗರಿಗೆಲ್ಲ ಹೇಳ್ತಾ ಇದ್ದೆ ನನಗೆ ಈ ಥರ ನಾನೊಂದು ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಅಲ್ಲಿ ಯಾರೋ ಒಬ್ಬರು ಅಂಕಲ್ ಬಂದರು. ಸೊ ಅವ್ರಿಗೆ ಗೊತ್ತೇ ಇರಲಿಲ್ವಂತೆ ಈ ಥರ ಟ್ರಾವೆಲ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಈ ಥರ ತುಂಬ ಜನರಿಗೆ ಗೊತ್ತಿಲ್ಲ ನಾವು ಈ ಥರ ಬೇರೆ ಕಂಟ್ರೀಸ್ಗೆ ಟ್ರಾವೆಲ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ನಾವು ಯಾವ ಕಂಟ್ರಿಗೆ ಬೇಕಾದ್ರೂ ವಿಸಿಟ್ ಮಾಡ್ಬೋದು, ಬಟ್ ಎಲ್ಲ ಡಾಕ್ಯುಮೆಂಟೇಷನ್ ಎಲ್ಲ ಮಾಡ್ಕೋಬೇಕಾಗುತ್ತೆ, ಪ್ರಾಪರಾಗಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಸೊ ಐ ಥಿಂಕ್ ಇಷ್ಟೇ ಅನ್ಸುತ್ತೆ ಇವತ್ತಿನ ವೀಡಿಯೋದಲ್ಲಿ. ಸ್ವಲ್ಪ ಇನ್ನೂ ಟಯರ್ಡ್ನೆಸ್ ಇದೆ. ಇವಾಗ ಹೋಗ್ಬೇಕು ಆಫೀಸಿಗೆ, ರೆಡಿಯಾಗಿದ್ದೀನಿ ಇವಾಗ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಆಫೀಸ್ ಬಸ್ ಬಂದುಬಿಡುತ್ತೆ. ಸೊ ಸಿಗೋಣ ನಾಳೆ. ಬಾಯ್ ಬಾಯ್.